ನಮಸ್ಕಾರ. ಭಾರತದ ಅಪರಾಧ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಬಹಳ ದೊಡ್ಡ ಐತಿಹಾಸಿಕ ಬದಲಾವಣೆಯಾಗಿದೆ ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ BNS 2023 ಜಾರಿಗೆ ಬಂದಿದೆ. ಈ ಹೊಸ ಸಂಹಿತೆ ಅಂದ್ರೆ ಏನು, ಅದರಿಂದ ಆಗೋ ಬದಲಾವಣೆಗಳೇನು? ಬನ್ನಿ ಇದರ ಪ್ರತಿಯೊಂದು ಅಂಶವನ್ನು ಆಳವಾಗಿ ವಿಶ್ಲೇಷಣೆ ಮಾಡೋಣ. ನೋಡಿ, ನಾವಿಲ್ಲಿ ಮಾತಾಡ್ತಿರೋದು ಸಣ್ಣಪುಟ್ಟ ತಿದ್ದುಪಡಿಗಳ ಬಗ್ಗೆ ಅಲ್ಲ. ಭಾರತದ ಇಡೀ ಕ್ರಿಮಿನಲ್ ಕಾನೂನನ್ನೇ ಬುಡದಿಂದ ಕೊನೆಯವರೆಗೂ ಪುನರ್ರಚನೆಸಲಾಗಿದೆ. ಇದೊಂದ್ ರೀತಿ ನಮ್ಮ ನ್ಯಾಯ ವ್ಯವಸ್ಥೆಗೆ ಒಂದು ಹೊಸ ಆರಂಭ. ಹಾಗಾದ್ರೆ ನಿಖರವಾಗಿ ಏನೆಲ್ಲ ಬದಲಾಗಿದೆ, ಇದರ ಆಳಕ್ಕೆ ಇಳಿದು ನೋಡೋಣ ಬನ್ನಿ. ಸರಿ, ಈ ಇಡೀ ಚರ್ಚೆಯನ್ನ ನಾವು 4 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೇದು, ಈ ಬೃಹತ್ ಕಾನೂನು ಸುಧಾರಣೆಯ ಹಿಂದಿನ ಉದ್ದೇಶ ಏನು. ಎರಡನೇದು, ಅಪೂರ್ಣ ಅಪರಾಧ ಅಂದ್ರೇನು, ಅದನ್ನ ಹೇಗೆ ಹೊಸದಾಗಿ ವ್ಯಾಖ್ಯಾನಿಸಲಾಗಿದೆ. ಮೂರನೇದು, ರಕ್ಷಣೆಯ ಮೇಲೆ ಹೊಸ ಗಮನ. ಮತ್ತು ಕೊನೆಗೆ, ಈ ಕಾನೂನಿನಿಂದ ಆಗಬಹುದಾದ ವಿಶಾಲವಾದ ಪರಿಣಾಮಗಳೇನು ಅನ್ನೋದನ್ನ ನೋಡೋಣ. ಮೊದಲನೇ ಭಾಗಕ್ಕೆ ಬರೋಣ. ಒಂದು ಪ್ರಮುಖ ಕಾನೂನು ಸುಧಾರಣೆ. ಇದರ ಶೀರ್ಷಿಕೆ ನ್ಯಾಯದ ಮರುವ್ಯಾಖ್ಯಾನ. ಹಾಗಾದ್ರೆ ಭಾರತೀಯ ನ್ಯಾಯ ಸಂಹಿತೆಯನ್ನ ತಂದಿರೋದ್ರ ಹಿಂದಿನ ಮೂಲಭೂತ ಗುರಿ ಏನು, ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ಹೊಸ ಕಾನೂನಿನ ಹಿಂದಿರೋ ಅತಿದೊಡ್ಡ ಆಲೋಚನೆ ಅಂದ್ರೆ ಸ್ಪಷ್ಟತೆ. ಹೇಗಂದ್ರೆ, ಹಳೆ ಕಾನೂನಿನಲ್ಲಿ ಒಂದೇ ತರಹದ ಅಪರಾಧಗಳು ಬೇರೆ ಬೇರೆ ಕಡೆ ಹಂಚೋಗಿದ್ವು. ಈಗ ಅವೆಲ್ಲವನ್ನು ಒಟ್ಟುಗೂಡಿಸಿ ಒಂದೊಂದು ಪ್ರತ್ಯೇಕ ಅಧ್ಯಾಯದಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಲಾಗಿದೆ. ಇದರಿಂದ ಕಾನೂನನ್ನ ಅರ್ಥ ಮಾಡ್ಕೊಳ್ಳೋದು, ಅನ್ವಯಿಸೋದು ಎರಡೂ ತುಂಬಾ ಸುಲಭವಾಗುತ್ತೆ. ಈಗ ಎರಡನೇ ಭಾಗಕ್ಕೆ ಹೋಗೋಣ. ಇದು ಸ್ವಲ್ಪ ಕಾನೂನಾತ್ಮಕವಾಗಿ ಸೂಕ್ಷ್ಮವಾದ, ಆದರೆ ಬಹಳ ಆಸಕ್ತಿದಾಯಕವಾದ ವಿಷಯ. ಅಪೂರ್ಣ ಅಪರಾಧಗಳ ಮರುವ್ಯಾಖ್ಯಾನ. ಇಂಗ್ಲಿಷ್ನಲ್ಲಿ ಇನ್ಚೋಟ್ ಕ್ರೈಮ್ಸ್ ಅಂತ ಕರೀತಾರೆ. ಬಹುತೇಕ ಕ್ರಿಮಿನಲ್ ಕೇಸ್ಗಳ ಅಡಿಪಾಯವೇ ಇವು. BNS ಇವುಗಳನ್ನ ಹೇಗೆ ಸ್ಪಷ್ಟಪಡಿಸಿದೆ ಅಂತ ನೋಡೋಣ. ಹಾಗಾದ್ರೆ ಈ ಅಪೂರ್ಣ ಅಪರಾಧ ಅಂದ್ರೆ ಏನು? ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ, ಒಂದು ಅಪರಾಧ ಮಾಡೋದಕ್ಕೆ ಬೇಕಾದ ತಯಾರಿ, ಅದಕ್ಕೆ ಇಟ್ಟ ಹೆಜ್ಜೆಗಳು. ಆದ್ರೆ ಆ ಅಪರಾಧ ಪೂರ್ತಿಯಾಗಿ ನಡೆದಿಲ್ಲ ಅಂದ್ರೆ, ಪ್ಲಾನ್ ಮಾಡೋದು, ತಯಾರಿ ಮಾಡ್ಕೊಳ್ಳೋದು, ಆ ಪ್ಲಾನ್ ಮಾಡಿದ್ದೇ ಒಂದು ಅಪರಾಧ ಆಗುತ್ತೆ. BNSನ 4ನೇ ಅಧ್ಯಾಯದಲ್ಲಿ ಈ 3 ತರಹದ ಅಪೂರ್ಣ ಅಪರಾಧಗಳನ್ನ ಒಂದೇ ಕಡೆ ತರಲಾಗಿದೆ. ಮೊದಲನೇದು ಪ್ರಚೋದನೆ, ಅಂದ್ರೆ ಒಂದು ಅಪರಾಧ ಮಾಡೋದಕ್ಕೆ ಹುರಿದುಂಬಿಸೋದು. ಎರಡನೇದ್ದು ಅಪರಾಧಿಕ ಪಿತೂರಿ, ಅಂದ್ರೆ ಒಂದು ಅಪರಾಧ ಮಾಡೋಕೆ ಒಟ್ಟಿಗೆ ಸೇರಿ ಒಪ್ಪಂದ ಮಾಡ್ಕೊಳ್ಳೋದು. ಮತ್ತು ಮೂರನೇದು ಪ್ರಯತ್ನ, ಅಂದ್ರೆ ಅಪರಾಧ ಮಾಡೋದಕ್ಕೆ ನೇರವಾಗಿ ಟ್ರೈ ಮಾಡೋದು. ಸರಿ, ಇಲ್ಲಿ ಒಂದು ಸೂಕ್ಷ್ಮವಾದ ಆದ್ರೆ ಬಹಳ ಮುಖ್ಯವಾದ ಕಾನೂನು ವ್ಯತ್ಯಾಸ ಇದೆ. ಅಪರಾಧಿಕ ಪಿತೂರಿ ಮತ್ತು ಪಿತೂರಿಯ ಮೂಲಕ ಪ್ರಚೋದನೆ. ಕೇಳೋಕೆ ಒಂದೇ ತರ ಇದ್ರೂ, ಅಪರಾಧಿಕ ಪಿತೂರಿಯಲ್ಲಿ ಅಪರಾಧ ಮಾಡೋಕೆ ಒಪ್ಪಿಗೆ ಸೂಚಿಸಿದ್ರೆ ಸಾಕು, ಅದೇ ಒಂದು ಅಪರಾಧ. ಆಮೇಲೆ ಬೇರೆ ಯಾವ ಕೃತ್ಯನೂ ನಡೆಯಬೇಕಾಗಿಲ್ಲ. ಆದ್ರೆ ಪಿತೂರಿಯ ಮೂಲಕ ಪ್ರಚೋದನೆಯಲ್ಲಿ ಒಪ್ಪಂದ ಆದ್ಮೇಲೆ ಒಂದು ಕಾನೂನು ಬಾಹಿರ ಕೃತ್ಯ ನಡಿಲೇಬೇಕು. ಈ ಸಣ್ಣ ವ್ಯತ್ಯಾಸ ಬಹಳ ನಿರ್ಣಾಯಕ. ಇದು ನೋಡಿ, BNSನಲ್ಲಿ ಬಂದಿರೋ ಒಂದು ಬಹುದೊಡ್ಡ ಬದಲಾವಣೆ. ಸೆಕ್ಷನ್ 48 ಇದು ಸಂಪೂರ್ಣವಾಗಿ ಹೊಸದು. ಇದರ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿ. ಭಾರತದ ಹೊರಗೆ ಕೂತು ಭಾರತದಲ್ಲಿ ನಡೆಯೋ ಒಂದು ಅಪರಾಧಕ್ಕೆ ಯಾರಾದ್ರೂ ಪ್ರೋತ್ಸಾಹನ ನೀಡಿದ್ರೆ ಅವರನ್ನು ಶಿಕ್ಷಿಸಬಹುದು. ಅಂದ್ರೆ ಭಾರತೀಯ ಕಾನೂನಿನ ಕೈಗಳು ಈಗ ಗಡಿಯಾಚೆಗೂ ಚಾಚಿವೆ. ಈಗ ನಾವು ಮಾತಾಡೋಕೆ ಹೊರಟಿರೋದು ಈ ಇಡೀ ಕಾನೂನಿನ ಹೃದಯ ಭಾಗ ಅಂತಾನೆ ಹೇಳ್ಬೋದು, ರಕ್ಷಣೆಯ ಮೇಲಿನ ಹೊಸ ಗಮನ. 5ನೇ ಅಧ್ಯಾಯವನ್ನ ಸಂಪೂರ್ಣವಾಗಿ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳಿಗೆ ಮೀಸಲಿಡಲಾಗಿದೆ. ಇದೊಂದು ರೀತಿ ಹೊಸ, ಬಲಿಷ್ಠವಾದ ರಕ್ಷಾ ಕವಚ. ಬನ್ನಿ ಈ ಕಾನೂನಿನ ಪ್ರಾಯೋಗಿಕ ಪರಿಣಾಮವನ್ನ ಒಂದು ಸನ್ನಿವೇಶದ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ವ್ಯಕ್ತಿ 15 ವರ್ಷದ ಹುಡುಗಿಯ ಜೊತೆ ಅವಳ ಸಮ್ಮತಿಯಿಂದಲೇ ಲೈಂಗಿಕ ಸಂಪರ್ಕ ಬೆಳೆಸ್ತಾನೆ. ಈಗ ಹೇಳಿ, BNS ಅಡಿಯಲ್ಲಿ ಈತ ಅಪರಾಧ ಎಸಗಿದ್ದಾನೆಯಾ? ಆ ಪ್ರಶ್ನೆಗೆ ಉತ್ತರ ಆಮೇಲೆ ನೋಡೋಣ. ಮೊದಲು ಈ ಸಂಖ್ಯೆಯನ್ನು ನೋಡಿ. 20 ವರ್ಷಗಳು. 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯ ಮೇಲೆ ಅತ್ಯಾಚಾರ ಎಸಗಿದರೆ ಇದು ಕನಿಷ್ಠ ಶಿಕ್ಷೆ. ಇದು ಕಾನೂನು ಎಷ್ಟು ಕಠಿಣವಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಸರಿ, ಈಗ ನಮ್ಮ ಮೊದಲಿನ ಪ್ರಶ್ನೆಗೆ ಬರೋಣ. ಉತ್ತರ ಏನು? ಉತ್ತರ ಬಹಳ ಸ್ಪಷ್ಟ. ಹೌದು, ಆತ ಅತ್ಯಾಚಾರವೆಸಗಿದ್ದಾನೆ. ಯಾಕಂದ್ರೆ BNS ಕಾನೂನಿನ ಪ್ರಕಾರ ಈ ಸಂದರ್ಭದಲ್ಲಿ ಅಪ್ರಾಪ್ತ ವಯಸ್ಕರ ಸಮ್ಮತಿಗೆ ಯಾವುದೇ ಕಾನೂನಾತ್ಮಕ ಮೌಲ್ಯ ಇಲ್ಲ. ಅದು ಕಾನೂನಿನ ದೃಷ್ಟಿಯಲ್ಲಿ ಶೂನ್ಯ. ನೋಡಿ, ಕಾನೂನು ಕಾಲಕ್ಕೆ ತಕ್ಕಂತೆ ಹೇಗೆ ಬದಲಾಗಬೇಕು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ.
ಸೆಕ್ಷನ್ 69 ವಂಚನೆಯ ಮೂಲಕ ಲೈಂಗಿಕ ಸಂಪರ್ಕ ಅನ್ನೋ ಒಂದು ಹೊಸ ಅಪರಾಧವನ್ನೇ ಸೇರಿಸಿದೆ. ಅಂದ್ರೆ ಮದುವೆ, ಕೆಲಸ ಅಥವಾ ಪ್ರಮೋಷನ್ನ ಸುಳ್ಳು ಆಸೆ ತೋರಿಸಿ ಸಮ್ಮತಿ ಪಡೆದು ಲೈಂಗಿಕ ಸಂಪರ್ಕ ಹೊಂದುವುದು ಈಗ ಶಿಕ್ಷಾರ್ಹ ಅಪರಾಧ. ಈ ಹೊಸ ರಕ್ಷಣಾತ್ಮಕ ಅಧ್ಯಾಯದಲ್ಲಿ ಕೇವಲ ಒಂದಲ್ಲ ಹಲವಾರು ರಕ್ಷಣೆಗಳನ್ನ ಒಟ್ಟಿಗೆ ತರಲಾಗಿದೆ. ಯಾವೆಲ್ಲ ಅಂತ ನೋಡೋದಾದ್ರೆ ಲೈಂಗಿಕ ಕಿರುಕುಳ, ಇಣುಕು ನೋಟ ಅಂದ್ರೆ ಖಾಸಗಿ ಕ್ಷಣಗಳನ್ನ ಚಿತ್ರೀಕರಿಸೋದು, ಫಿಸಿಕಲ್ ಆಗಿ ಅಥವಾ ಆನ್ಲೈನ್ನಲ್ಲಿ ಬೆನ್ನಟ್ಟೋದು, ಬಟ್ಟೆ ಕಳಚೋ ಉದ್ದೇಶದಿಂದ ಹಲ್ಲೆ ಮಾಡೋದು ಮತ್ತು ಮಹಿಳೆಯ ಘನತೆಗೆ ಕುಂದು ತರೋದು ಇವೆಲ್ಲವೂ ಈಗ ಒಂದೇ ಕಡೆ ಸೇರಿವೆ. ಇದು ನಿಜಕ್ಕೂ ಒಂದು ಪ್ರಗತಿಪರ ಹೆಜ್ಜೆ. ಕ್ರೂರ್ಯ ಅಂದ್ರೆ ಬರೀ ದೈಹಿಕ ಹಲ್ಲೆಯಲ್ಲ. ಸೆಕ್ಷನ್ 86ರ ಪ್ರಕಾರ ಮಗು ಆಗಿಲ್ಲ ಅಥವಾ ಗಂಡು ಮಗುವಿಗೆ ಜನ್ಮ ನೀಡಿಲ್ಲ ಅಂತ ನಿಂದಿಸೋದು, ಈ ಥರದ ಮಾತುಗಳು ಮತ್ತು ಭಾವನಾತ್ಮಕ ಹಿಂಸೆಯನ್ನು ಈಗ ಸ್ಪಷ್ಟವಾಗಿ ಕ್ರೂರ್ಯ ಅಂತ ಪರಿಗಣಿಸಲಾಗುತ್ತೆ. ನಮ್ಮ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಕಾನೂನಿನ ವಿಶಾಲವಾದ ಪರಿಣಾಮಗಳು. ಇಲ್ಲಿವರೆಗೂ ನಾವು ಕಾನೂನಿನ ಒಳಗಡೆ ಇದ್ದು ನೋಡಿದ್ವಿ. ಈಗ ಒಂದು ಹೆಜ್ಜೆ ಹಿಂದೆ ಬಂದು ಈ ಬದಲಾವಣೆಗಳು ಕಾಗದದಿಂದ ಆಚರಣೆಗೆ ಬಂದಾಗ ಇವು ಭಾರತೀಯ ನ್ಯಾಯ ವ್ಯವಸ್ಥೆಗೆ ಏನು ಸಂಕೇತ ಕೊಡುತ್ತೆ ಅಂತ ನೋಡೋಣ. ಇದು ತುಂಬಾ ಚಿಕ್ಕ ವಿಷಯದಂತೆ ಕಾಣ್ಬೋದು, ಆದ್ರೆ ಇದರ ಪರಿಣಾಮ ಬಹಳ ದೊಡ್ಡದು. ಬಿಎನ್ಎಸ್ ಅಡಿಯಲ್ಲಿ ಮಗು ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ವ್ಯಕ್ತಿ. ಈ ಒಂದು ಪದದಿಂದ ಮಕ್ಕಳ ಮೇಲಿನ ಅಪರಾಧಕ್ಕೆ ಸಂಬಂಧಿಸಿದ ಕಾನೂನುಗಳು ಈಗ ಲಿಂಗ ತಟಸ್ಥವಾಗಿವೆ. ಅಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಗಂಡು ಮಗು ಇರ್ಲಿ, ಹೆಣ್ಣು ಮಗುವಿರ್ಲಿ, ಇಬ್ರಿಗೂ ಸಮಾನ ರಕ್ಷಣೆ ಸಿಗುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಬಿಎನ್ಎಸ್ ತಂದಿರೋ 4 ಪ್ರಮುಖ ಬದಲಾವಣೆಗಳು ಅಂದ್ರೆ ಸಂಬಂಧಿತ ಅಪರಾಧಗಳನ್ನ ಒಂದೆಡೆ ಸೇರಿಸಿದ್ದು, ಹೊಸ ಕಾಲದ ಅಪರಾಧಗಳನ್ನ ಸೇರಿಸಿ ಆಧುನೀಕರಣ ಮಾಡಿದ್ದು, ದುರ್ಬಲ ವರ್ಗಗಳಿಗೆ ಹೆಚ್ಚಿನ ರಕ್ಷಣೆ ಕೊಟ್ಟಿದ್ದು ಮತ್ತು ಕಾನೂನಿನ ವ್ಯಾಪ್ತಿಯನ್ನ ಗಡಿಯಾಚೆಗೂ ವಿಸ್ತರಿಸಿದ್ದು. ಕಾನೂನು ಪುಸ್ತಕದಲ್ಲಿ ಇದೆಲ್ಲ ಅದ್ಭುತವಾಗಿ ಕಾಣಿಸುತ್ತೆ. ಆದ್ರೆ ನಾವು ಕೇಳಿಕೊಳ್ಬೇಕಾದ ಅತಿದೊಡ್ಡ ಪ್ರಶ್ನೆ ಅಂದ್ರೆ, ವಾಸ್ತವದಲ್ಲಿ ನೆಲದ ಮೇಲೆ ಇವೆಲ್ಲ ನಮ್ಮ ಸಮಾಜವನ್ನ ನಿಜವಾಗಿಯೂ ಬದಲಾಯಿಸುತ್ತಾ? ಕಾನೂನುಗಳ ನಿಜವಾದ ಪರೀಕ್ಷೆ ಶುರುವಾಗೋದೇ ಇನ್ನು ಮುಂದೆ.